Is it audible? Is it audible? ಕೇಳ್ತಾ ಇದೆ? ಕೇಳ್ತಾ ಇದೆಯಾ? Okay. Someone have asked me to tell about yesterday's problem. One third problem was given Suman Publisher. Okay. Suman Publishers ಬಗ್ಗೆ ಏನೋ ಅಂತ ಡೌಟ್ ಕೇಳ್ತಾ ಇದ್ರು. ಏನಿಲ್ಲ, ನಿಮಗೆ ಆ ಡೌಟ್ ಏನಂತ ನನಗೆ ಗೊತ್ತಾಗಿದೆ. ಒಂದು ಕ್ಲಾಸ್ ಇದೆ ನೋಡಿ ಅಲ್ಲಿ, ಡಿಲೇ ಇನ್ revision of the book. If publisher has asked for revision of the book, there is a 3 month time. Within 3 months, that author has to, revise the book and send it back to the publisher. Then, if at all beyond more than 3 months, if at all he has taken the time, then the delay in revising the book will amount to the fine of rupees 1,500 per month. So, ನೋಡಿ ಏನಿದೆ ಅಂದ್ರೆ ಸುಮನ್ ಪಬ್ಲಿಷರ್ಸ್ ಅಲ್ಲಿ ಪಬ್ಲಿಷರ್ ಕೇಳಿದ್ದಾರೆ ಏನಂತ, ಪಬ್ಲಿಷರ್ ರಿಕ್ವೆಸ್ಟೆಡ್ ಟು ರಿವೈಸ್ ದ ಬುಕ್ ಆನ್ 1/4/2006. 1/4/2006 ಅಂದ್ರೆ 1ನೇ ತಾರೀಕಿಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. within 3 months that he has to send it back. Andre April, May, June. Up to 30th June, there was a time for author to send it back to the publisher. But he has sent it back on 31st May 2006. Andre June ಮುಗಿದಾದ್ಮೇಲೆ ಜುಲೈ ಮತ್ತು ಆಗಸ್ಟ್ ವರೆಗೂ ಡಿಲೇ ಮಾಡಿದ್ದಾನೆ. So there was a delay of 2 months. There was a delay of 2 months. Time given was 3 months, but he has taken 5 months. 1/4/2006 ಗೆ ರಿಕ್ವೆಸ್ಟ್ ಹೋಗಿದೆ, ನಾವು ಕಳಿಸಿದ್ದೆ ಅವಾಗ 31st August. ಅಂದರೆ total 5 months that he has taken, but time given was only 3 months. It means that 2 months delay was there. So 1 ತಿಂಗಳಿಗೆ 1,500, 2 ತಿಂಗಳಂದ್ರೆ 3,000 ರೂಪಾಯಿ ಫೈನ್ ಬಿತ್ತು. ಯಾರಿಗೆ? 3,000 ರೂಪಾಯಿ ಫೈನ್ ಬಿತ್ತು. ಯಾರಿಗೆ ಬಿತ್ತು ಫೈನು? ಆಥರ್ನಿಗೆ ಫೈನ್ ಬಿತ್ತು. ಸೊ ಆಥರ್ಗೆ ಫೈನ್ ಬಿದ್ದರೆ ಆಥರ್ಗೆ ಎಷ್ಟು ಕಡಿಮೆ ಹೋಗುತ್ತೆ? 2006 ನಲ್ಲಿ ನೋಡಿ, 2006 ಅಲ್ಲಿ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಅಪ್ಲೈ ಆಗುದಿಲ್ಲ ಅಂತಾರ ಅವರು. ಅಲ್ಲಿ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಅಪ್ಲೈ ಆಗುದಿಲ್ಲ. 2006 ನಲ್ಲಿ ನೋಡ್ರಿ, 2006 ನಲ್ಲಿ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಆರ್ ಸೋಲ್ಡ್ ಇಸ್ ಹೌ ಮಚ್? 3,000. Am I right? 3,000 2006 ನಲ್ಲಿ. Yes. ರಾಯಲ್ಟಿ ಎಷ್ಟಾಗುತ್ತೆ ನೋಡಿ, ಇಂಟು ₹2 ಅಂದ್ರೆ 6,000 rupees ರಾಯಲ್ಟಿ ಆಗುತ್ತೆ. ಹೌದಾ? 6,000 rupees ರಾಯಲ್ಟಿ ಆಗುತ್ತೆ. ಮಿನಿಮಮ್ ರೆಂಟ್ ಎಷ್ಟಾಗತ್ತೆ ನೋಡ್ರಿ. ಮಿನಿಮಮ್ ರೆಂಟ್ ಪ್ರತಿ ವರ್ಷ 10,000 ಇದೆ. ಪ್ರತಿ ವರ್ಷ 10,000 ಇದೆ. ಹೌದಾ? ಪ್ರತಿ ವರ್ಷ 10,000 ಇದೆ. ಸೊ ಇಲ್ಲಿ 6,000 ರಾಯಲ್ಟಿ, ಮಿನಿಮಮ್ ರೆಂಟ್ 10,000 ಇದೆ. ಹಂಗಾರೆ ಕಡಿಮೆ ಇದ್ದಾಗ ಮಿನಿಮಮ್ ರೆಂಟ್ ಕೊಡ್ಬೇಕಲ್ಲ. ಆದ್ರೆ ಆ ವರ್ಷ 10,000 ಕೊಡೋದ್ರ ಬದಲಾಗಿ ಆಥರ್ನಿಗೆ ಎಷ್ಟು ಕೊಡ್ತಾರ ಅವರು? ಎಷ್ಟು ಕೊಡ್ತಾರ? ಈ ಪೇಜ್ ಓನ್ಲಿ 7,000. ಯಾಕೆ? ಆಥರ್ಗೆ ಫೈನ್ ಬಿದ್ದಿದೆ ಎಷ್ಟು? 3,000. ಅರ್ಥ ಆಯ್ತಾ? ರಿವಿಷನ್ 2006ರಲ್ಲಿ ರಿವಿಷನ್ಗೆ ಕಳಿಸಿದ ಅವನು. ಆ ವರ್ಷ ಕಳಿಸಿದಾಗ 3 ತಿಂಗಳ ರಿವಿಷನ್ ಕಳಿಸ್ಬೇಕಾಗಿತ್ತು, 3 ತಿಂಗಳ ಕಳಿಸ್ಲಿಲ್ಲ. 2 ತಿಂಗಳ ಡಿಲೇ ಮಾಡಿದ. ಅಂದ್ರೆ ಅವನಿಂದ 3,000 ರೂಪಾಯಿ ಯಾರಿಗೆ ಬರಬೇಕು? ಆಥರ್ನಿಂದ ಪಬ್ಲಿಷರಿಗೆ ಬರಬೇಕು. ಅದಕ್ಕೆ ಅವನಿಂದ ರಿಕವರಿ ಮಾಡೋ ಬದಲಾಗಿ ಅವ್ರು ಏನ್ ಮಾಡಿದ್ರು, ಅವನಿಗೆ 10,000 ಮಿನಿಮಮ್ ರೆಂಟ್ ಕೊಡೋದಿತ್ತಲ್ಲ, ಅದ್ರ ಬದಲಾಗಿ ಅವನೇನ್ ಕೊಟ್ಟ? ಅಲ್ಲಿ ಒಂದು 7,000 ಕೊಟ್ಟ. ಲಾಸ್ಟ್ ಅಮೌಂಟ್ ಪೇಬಲ್ ಟು ಲ್ಯಾಂಡ್ ಲಾರ್ಡ್ ಅಥವಾ ಆಥರ್ನಲ್ಲಿ ಎಷ್ಟು ಬರುತ್ತೆ? 7,000. ಅರ್ಥ ಆಯ್ತಾ? ಇಷ್ಟೇ ಇದು 2006. ಇನ್ನುಳಿದದ್ದೆಲ್ಲ ಮಾಮೂಲಿ ಇದೆ ಮಿಕ್ಕದ್ದು. ಹೌದಾ?
ಒಂದನೇ ವರ್ಷ 4,000, ಎರಡನೇ ವರ್ಷ 7,000, ಮೂರನೇ ವರ್ಷ 3,000, ನಾಲ್ಕನೇ ವರ್ಷ 8,000, ಐದನೇ ವರ್ಷ 10,000 ಇಂಟು 2 ಮಾಡಿಬಿಟ್ರೆ ಮೊದಲನೇ ವರ್ಷ 8,000 ರಾಯಲ್ಟಿ, ಎರಡನೇ ವರ್ಷ 14,000, ಮೂರನೇ ವರ್ಷ 6,000, ನಾಲ್ಕನೇ ವರ್ಷ 16,000, ಐದನೇ ವರ್ಷ 20,000 ರಾಯಲ್ಟಿ. ಮಿನಿಮಮ್ ರೆಂಟ್ ಆಲ್ ದ ಇಯರ್ಸ್ 10,000 ಎಕ್ಸೆಪ್ಟ್ 2006 7,000. ಗೊತ್ತಾಯ್ತಾ? ಯಾಕಂದ್ರೆ ನೀವು 10,000 ಮೈನಸ್ 3,000 ಬ್ರಾಕೆಟ್ನಾಗ ಬರೋದು 7,000 ಬರೀಬಹುದು. 10,000 ಮೈನಸ್ 3,000 ಇಸ್ ಈಕ್ವಲ್ ಟು 7,000. ಇಷ್ಟು ಮಾಡಿಬಿಟ್ರೆ ಮುಗಿದು. ರಿಕವರಿ ಏನಿದೆ ನೋಡಿ, ಸಬ್ಸಿಕ್ವೆಂಟ್ 2 ಇಯರ್ಸ್ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್. ಸಬ್ಸಿಕ್ವೆಂಟ್ 2 ಇಯರ್ಸ್ ಅಂದ್ರೆ ಏನು? ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ 2004ದ್ದು 5,6, 5ದ್ದು 6,7, 6ದ್ದು 7,8, 7ದ್ದು 8,9. ಆ ವರ್ಷ ಬಿಟ್ಟು ಮುಂದಿನ 2 ವರ್ಷ ಸಬ್ಸಿಕ್ವೆಂಟ್ 2 ಇಯರ್ಸ್. ಇದನ್ನೆಲ್ಲ ನೀವು ಮಾಡಿರಿ ಅಂತ ತಿಳ್ಕೊಂಡಿದ್ದೇನೆ. ಆಲ್ ಆಫ್ ಯು ಹ್ಯಾವ್ ಡನ್ ಆಲ್ ದ ಪ್ರಾಬ್ಲಮ್. ಹೋಮ್ವರ್ಕ್ ಎಲ್ಲ ಆಗಿದೆ. ಹೋಮ್ವರ್ಕ್ ಎಲ್ಲರೂ ಮಾಡಿದಿರಿ. ಇದಷ್ಟು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ನಾನ್ ಪಬ್ಲಿಷರ್ ಒಂದು ಬಿಟ್ರೆ ವಿದಿನ್ 2 ಇಯರ್ಸ್ ಅಲ್ಲ, ಸಬ್ಸಿಕ್ವೆಂಟ್ 2 ಇಯರ್ಸು. ವಿದಿನ್ 2 ಇಯರ್ಸ್ ಅಂದ್ರೆ ಬೇರೆ, ಸಬ್ಸಿಕ್ವೆಂಟ್ 2 ಇಯರ್ಸ್ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಂದಂಗೆ ಅದು. ಅರ್ಥ ಆಯ್ತಾ? ನೆಕ್ಸ್ಟ್ 2 ಇಯರ್ಸ್. ಸಬ್ಸಿಕ್ವೆಂಟ್ 2 ಇಯರ್ಸ್ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್. ವಿದಿನ್ ನೆಕ್ಸ್ಟ್ 2 ಇಯರ್ಸ್ ಅಂದ್ರು ನೆಕ್ಸ್ಟ್ 2 ಇಯರ್ಸ್. ವಿದಿನ್ ನೆಕ್ಸ್ಟ್ 2 ಇಯರ್ಸ್ ಅಂದ್ರು ನೆಕ್ಸ್ಟ್ 2 ಇಯರ್ಸ್. ಬಟ್ ಬರೇ ವಿದಿನ್ 2 ಇಯರ್ಸ್ ಅಂದ್ರೆ ಬರೇ ವಿದಿನ್ 2 ಇಯರ್ಸ್ ಇತ್ತಂದ್ರೆ ಫಸ್ಟ್ 2 ಇಯರ್ಸ್. ವಿದಿನ್ 3 ಇಯರ್ಸ್ ಅಂದ್ರೆ ಫಸ್ಟ್ 3 ಇಯರ್ಸ್. ವಿದಿನ್ ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ನೆಕ್ಸ್ಟ್ 3 ಇಯರ್ಸ್. ವಿದಿನ್ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್. ವಿದಿನ್ ಸಬ್ಸಿಕ್ವೆಂಟ್ 2 ಇಯರ್ಸ್ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್. ಬರೇ ವಿದಿನ್ 2 ಇಯರ್ಸ್ ಇತ್ತಂದ್ರೆ ಫಸ್ಟ್ 2 ಇಯರ್ಸ್. ವಿದಿನ್ 3 ಇಯರ್ಸ್ ಇದ್ರೆ ಫಸ್ಟ್ 3 ಇಯರ್ಸ್. ಅರ್ಥ ಆಯ್ತಾ? ನನಗನ್ನಿಸ್ತದೆ ಎಲ್ಲರೂ ನೀವು ಮಾಡಿದ್ದೀರಾ ಅಂತ. ಅರ್ಥ ಆಯ್ತಾ? ಅಲ್ಲೇ ಗೋ ಫಾರ್ ನೆಕ್ಸ್ಟ್ ಸೆಟ್. ಹೋಗ್ಬೋದಾ, ಮುಂದುವರಿಬೋದಾ? ನಾನು ಇದನ್ನೆಲ್ಲ ನೀವು ಹೋಮ್ವರ್ಕ್ ಕರೆಕ್ಟ್ ಮಾಡಿ ಇಟ್ಕೊಳ್ರಿ. ನಾಳೆ ಅಥವಾ ನಾಡಿದ್ದು ನಾನು ನಿಮಗೆ ಹೋಮ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತೀನಿ. ಇದ್ರ ಮೇಲೆ 2 ಮಾರ್ಕ್ಸ್, 5 ಮಾರ್ಕ್ಸ್, 15 ಮಾರ್ಕ್ಸ್. ಅದನ್ನ ಅಸೈನ್ಮೆಂಟ್ ನೋಟ್ಬುಕ್ ನಲ್ಲಿ ಬರೆದಿಡಬೇಕು, ರೆಗ್ಯುಲರ್ ನೋಟ್ಬುಕ್ ನಲ್ಲಿ ಅಲ್ಲ. ಓಕೆ, ನೌ we will start with the second chapter. Second chapter, conversion of single entry system into double entry system. Conversion of single entry system into double entry system. Single entry system ಸ್ವಲ್ಪ ಇದು ದೊಡ್ಡ ಚಾಪ್ಟರ್ ಆಗುತ್ತೆ. ರಾಯಲ್ಟಿ ಹಿಂಗಲ್ಲ, ಇದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ನಾವು 2 ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅನ್ನ ಕಲ್ತಿದ್ದೇವೆ. ಫಸ್ಟ್ ಇಯರ್ ನೀವು ಕಲ್ತಿದ್ದೀರಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್, ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ನಲ್ಲಿ ಏನು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಓಲ್ಡ್ ಇಸ್ ನಾಟ್ ಕ್ಲಿಯರ್, ಓಲ್ಡ್ ಇಸ್ ಕ್ಲಿಯರ್. ನೋಡೋ ರೈಟ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದ್ರೆ ವೇರ್ only one aspect of the transaction is recorded. Double entry system nalli both aspects of the transactions are recorded. Kaltiri first theory. Single entry system of bookkeeping usually ನಾವು ಏನಂತ ಕರಿತೇವೆ? Incomplete system of bookkeeping, crude method of accounting system, and useful for only small business concern, not for big business concern. Single entry system nalli we cannot prepare final account. We cannot prepare final account. ಅಂದ್ರೆ ನಿಮ್ಮ ಟ್ರೇಡಿಂಗ್ ಅಕೌಂಟು, P&L ಅಕೌಂಟು, ಬ್ಯಾಲೆನ್ಸ್ ಶೀಟು ಹಾಕ್ಲಿಕ್ಕೆ ಆಗೋದಿಲ್ಲ ಎಲ್ಲಿ? ಸಿಂಗಲ್ ಎಂಟ್ರಿ ಸಿಸ್ಟಮ್. ಯಾಕಂದ್ರೆ ಇನ್ಕಂಪ್ಲೀಟ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ ಇರುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗ್ತಿರೋದಿಲ್ಲ. ಹೀಗಾಗಿ ದ ಮೇನ್ ಡ್ರಾಬ್ಯಾಕ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್
we cannot prepare final account. Final account prepare ಮಾಡಂಗಿಲ್ಲ ಅಂದ್ರೆ we cannot find out trading profit, then revenue profit. P&L account ಹಾಕಕ್ಕಾಗೋದಿಲ್ಲ ಅಂದ್ರೆ ಪ್ರಾಫಿಟ್ ಗೊತ್ತಾಗೋದಿಲ್ಲ. ಸುಮ್ಮನೆ ಸಣ್ಣ ಸಣ್ಣ ಬಿಸ್ನೆಸ್ ಆರ್ಗನೈಸೇಷನ್ಗೆ ಇದು ಒಂದು ಟೈಪ್ ಯೂಸ್ಫುಲ್ ಇರುತ್ತೆ. ಯಾವುದು ಬಟ್ ಫಾರ್ ಲಾರ್ಜ್ and big business enterprises, single entry system of bookkeeping is not at all useful. Only double entry system of bookkeeping is. ಈಗ ನಾವು ಕಲಿಬೇಕಾಗಿದೆ ಏನಿದೆ ಅಂದ್ರೆ ಏನು ಅಂದ್ರೆ ಇನಿಷಿಯಲಿ ಒಂದು ಬಿಸ್ನೆಸ್ ಕನ್ಸರ್ನ್ ಸ್ಮಾಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಒಂದು ಸ್ಮಾಲ್ ಬಿಸ್ನೆಸ್ ಎಂಟಿಟಿ ಇದೆ ಅಂತ ತಿಳ್ಕೊಳ್ಳಿ. ದೇ ಡೋಂಟ್ ಗೋ ಫಾರ್ ಡಬಲ್ ಎಂಟ್ರಿ. ಅವಾಗ ಅವ್ರು ಇನಿಷಿಯಲಿ ಯಾವ ಸಿಸ್ಟಮ್ಗೆ ಹೋಗ್ತಾರೆ? ಡೇ ಬೈ ಡೇ ಗ್ರಾಜುವಲಿ ಇಫ್ ದ ಸ್ಕೋಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಎಕ್ಸ್ಪಾಂಡ್, ಆ ಒಂದು ವ್ಯಾಪಾರಿ ಸಂಸ್ಥೆ ಚಟುವಟಿಕೆಗಳು ಹೆಚ್ಚಾದಂಗೆ ಹೆಚ್ಚಾಗ್ತಾ ಹೋದಾಗ ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗು ಅಲ್ಲಿ ಅನಾನುಕೂಲ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗ ಆ ಬಿಸ್ನೆಸ್ ಆರ್ಗನೈಸೇಷನ್ ಅವರು they have to shift from single entry system to ಶುರುವಾತಿಗೆ ಅವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಇರ್ತಾರೆ. ಯಾಕೆ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್ ಆಗುತ್ತೆ, ಅವರಿಗೆ ಅನುಕೂಲ ಆಗುವ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಇರ್ತಾರೆ. ಆದ್ರೆ ಆ ಬಿಸ್ನೆಸ್ ಆರ್ಗನೈಸೇಷನ್ ಬೆಳೆದಂಗೆ ಅವಾಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅವರಿಗೆ ಪ್ರಾಕ್ಟಿಕಲಿ ಅವಾಗ ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಾಗ ಅವರು ಯಾವ ಫಾರ್ ಡಬಲ್ ಎಂಟ್ರಿ. ಅದಕ್ಕೆ ನಾವೇನಂತೇವೆ, ಆಲ್ರೆಡಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಇದ್ದಂತಹ ಸಂಸ್ಥೆ ಡಬಲ್ ಎಂಟ್ರಿ ಸಿಸ್ಟಮ್ಗೆ ಶಿಫ್ಟ್ ಆಗುವಾಗ ಕೆಲವು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೇವೆ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ. ಆಲ್ರೆಡಿ ದೇರ್ ಇಸ್ ಒನ್ ಬಿಸ್ನೆಸ್ ಆರ್ಗನೈಸೇಷನ್ which is running, is in existence and has been adopting accounting system as a single entry system. But right now that business organization is intending to shift from that single entry system into double entry system. ಅವ್ರಿಗೀಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅವ್ರ ಸಂಸ್ಥೆ ಬೆಳೆದಿದೆ, ಈಗ ಅಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಹೆಚ್ಚಾಗಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹೆಚ್ಚಾಗಿದೆ. ಸಿಂಗಲ್ ಎಂಟ್ರಿ ಸಿಸ್ಟಮ್ ನಿಂದ ಅವರಿಗೆ ಅನಾನುಕೂಲ ಆಗ್ತಾ ಇದೆ. ಯಾಕಂದ್ರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಸ್ಮಾಲ್ ಬಿಸ್ನೆಸ್ ಆರ್ಗನೈಸೇಷನ್ ಹೆಲ್ಪ್ಫುಲ್ ಇದೆ, ದೊಡ್ಡ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲ. ಬಟ್ ಈ ಬಿಸ್ನೆಸ್ ಆರ್ಗನೈಸೇಷನ್ ಪ್ರಾರಂಭವಾಗ ಸಣ್ಣದೇ ಇತ್ತು, ಈಗ ಬೆಳೀತಾ ದೊಡ್ಡದಾಗಿದೆ. ಅವಾಗ ಅದಕ್ಕೀಗ ಸಿಂಗಲ್ ಎಂಟ್ರಿ ಸಿಸ್ಟಮ್ ಸರಿಯಾಗಿ ಹೊಂದ್ತಾ ಇಲ್ಲ, ಅವರು ಡಬಲ್ ಎಂಟ್ರಿ ಸಿಸ್ಟಮ್ಗೆ ಹೋಗ್ಬೇಕಾಗಿದೆ. ಸೊ ಫ್ರಮ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್, now they want to shift it from single entry to double entry system. That we call it as a conversion of single entry system to double entry system. ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಕನ್ವರ್ಟ್ ಆಗೋದ್ರಿಂದ ಏನ್ ಲಾಭ ಆಗುತ್ತಂದ್ರೆ ಅವರು ಡಬಲ್ ಎಂಟ್ರಿ ಸಿಸ್ಟಮ್ ಇರೋದ್ರಿಂದ ಇದು ಕಂಪ್ಲೀಟ್ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತೆ. ಬೋತ್ ಆಸ್ಪೆಕ್ಟ್ಸ್ ಆರ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್. ಕಂಪ್ಲೀಟ್ ಒನ್ ಆಗುತ್ತೆ. ಕಂಪ್ಲೀಟ್ ಒನ್ ಆದಾಗ ಆ ಆರ್ಗನೈಸೇಷನ್ ಅವರು ಕೊನೆಗೆ ಟ್ರೇಡಿಂಗ್ ಅಕೌಂಟ್ ಹಾಕಬಹುದು. ಯಾಕೆ ಡಬಲ್ ಎಂಟ್ರಿ ಸಿಸ್ಟಮ್ ಇರ್ತಾರೆ. P&L ಅಕೌಂಟ್ ಹಾಕಬಹುದು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕಬಹುದು. ಬಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಇದ್ದರೆ ಇದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ, ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವುದಿಲ್ಲ, ಹಾಚ್ಪಾಚ್ ಇರುತ್ತೆ. ಸೊ ವಿತ್ ಹಾಚ್ಪಾಚ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಸಿಸ್ಟಮ್ ವಿ ಕ್ಯಾನಾಟ್ ಪ್ರಿಪೇರ್ ಫೈನಲ್ ಅಕೌಂಟ್. ಅದಕ್ಕೆ ಈ ಫೈನಲ್ ಅಕೌಂಟ್ ಹಾಕುವ ಉದ್ದೇಶದಿಂದ, ಈ ಫೈನಲ್ ಅಕೌಂಟ್ ಯಾವ ಉದ್ದೇಶದಿಂದ ಹಾಕ್ತಾರೆ? ಇನ್ ಆರ್ಡರ್ ಟು ನೋ ದ ಟ್ರೇಡಿಂಗ್ ಪ್ರಾಫಿಟ್, ಇನ್ ಆರ್ಡರ್ ಟು ನೋ ದ ರೆವೆನ್ಯೂ ಪ್ರಾಫಿಟ್, ಇನ್ ಆರ್ಡರ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್, ವಿ ನೀಡ್ ಟು ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಂದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಇರಬೇಕು. ಅದಕ್ಕೆ ಸಿಂಗಲ್ ಎಂಟ್ರಿಯಿಂದ ಡಬಲ್ ಎಂಟ್ರಿ ಶಿಫ್ಟ್ ಆಗುವಂತ ಪ್ರೊಸೆಸ್ ನಾವೇನು ಕರಿತೀವಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಟು. ಈ ಟ್ರೇಡಿಂಗ್, ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ನಿಮಗೆ ಈ ಟ್ರೇಡಿಂಗ್ ಅಕೌಂಟ್ ಹಾಕ್ಲಿಕ್ಕೆ ಬರೋದಿಲ್ಲ, P&L ಅಕೌಂಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಬ್ಯಾಲೆನ್ಸ್ ಶೀಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಡಬಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಮಾತ್ರ.
ಈ ಚಾಪ್ಟರ್ನಲ್ಲಿ ನೀವೇನು ಮಾಡಬೇಕು ಅಂದರೆ ಮೊದಲು ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಹಿತಿ ಕೊಟ್ಟಿರ್ತಾರೆ ಅವರು. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಇನ್ಫಾರ್ಮೇಶನ್ ಯು ನೀಡ್ ಟು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಈ 3 ಅಕೌಂಟ್ ಹಾಕೋದು ನಿಮ್ಮ ಕೆಲಸ. ಟ್ರೇಡಿಂಗ್ ಅಕೌಂಟ್ ನಿಮ್ಗೆ ಹಾಕೋದು ಗೊತ್ತಿದೆ, P&L ಹಾಕೋದು ಗೊತ್ತಿದೆ, ಬ್ಯಾಲೆನ್ಸ್ ಶೀಟ್ ಹಾಕೋದು. ಅದು ಯಾವಾಗ ನಿಮಗೆ ಡಬಲ್ ಎಂಟ್ರಿ ಸಿಸ್ಟಮ್ ಇದ್ದಾಗ ಬರ್ತಿತ್ತು. ಈಗ ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಆಧಾರದ ಮೇಲೆ ನೀವು ಸ್ವಲ್ಪ ಪ್ರಿಪರೇಟರಿ ವರ್ಕ್ ಮಾಡಿ ನೀವೇನು ಮಾಡಬೇಕು, ಈ 3 ಅಕೌಂಟನ್ನು ಹಾಕಿದರೆ ಅವಾಗ ನೀವು ಡಬಲ್ ಎಂಟ್ರಿ ಸಿಸ್ಟಮ್ಗೆ ಕನ್ವರ್ಟ್ ಆದ್ರಿ ಅಂತ ಮಾಡ್ತಾರೆ. ಅರ್ಥ ಆಯ್ತಾ? ಈ 3 ಅಕೌಂಟ್ ಹಾಕೋಕ್ಕೆ ನಮ್ಮ ಮುಂಚೆ ನೀವು ಒಟ್ಟು ಪ್ರಿಪ್ರೇಷನ್ ಮಾಡಬೇಕು. ಏನು ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ಯು ನೀಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಅಫೇರ್. ಸ್ಟೇಟ್ಮೆಂಟ್ ಆಫ್ ಅಫೇರ್ ಇದನ್ನು ನೀವು ಸೆಕೆಂಡ್ ಇಯರ್ನಲ್ಲಿ ಕಲ್ತೀರಿ. ಸ್ಟೇಟ್ಮೆಂಟ್ ಆಫ್ ಅಫೇರ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಕಲ್ತಿರಲ್ಲ, ಹೌದಾ? ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಏನು? ಇಟ್ ಇಸ್ ಜಸ್ಟ್ ಲೈಕ್ ಎ ಬ್ಯಾಲೆನ್ಸ್ ಶೀಟ್, ಹೌದಾ? ವೇರ್ ಇನ್ ಆಲ್ ದ ಲಯಬಿಲಿಟೀಸ್, balances of liabilities and assets are going to be recorded. The difference between liabilities and assets is called as capital. If opening statement of assets is prepared, then the balance in that statement is called as opening capital. If closing statement of affairs is prepared, the balance in that account is called as closing capital. ಇಲ್ಲಿ ನೀವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಹಾಕಿ. ಯಾಕೆ ಹಾಕ್ಬೇಕು ಇದನ್ನ? ಉದ್ದೇಶ ಏನು? You need to prepare the opening statement of affairs. Opening statement of affairs. ಇದಾದ್ಮೇಲೆ ನೀವು ಮತ್ತೊಂದು ಅಕೌಂಟ್ ಹಾಕಬೇಕು, ಟೋಟಲ್ ಡೆಟರ್ಸ್ ಅಕೌಂಟ್. ಟೋಟಲ್ ಡೆಟರ್ಸ್ ಅಕೌಂಟ್. ಇದಾದ್ಮೇಲೆ ನೀವು ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್. You need to prepare total creditors account. ಆಮೇಲೆ ಟೋಟಲ್ ಬಿಲ್ ರಿಸೀವೇಬಲ್ಸ್ ಅಕೌಂಟ್. ಬಿಲ್ ರಿಸೀವೇಬಲ್ಸ್ ಅಕೌಂಟ್ ಅದಕ್ಕೆ ನಾವು BR ಅಕೌಂಟ್ ಅಂತೇಳಿ. ಆಮೇಲೆ ಟೋಟಲ್ ಬಿಲ್ ಪೇಬಲ್ಸ್ ಅಕೌಂಟ್. ಟೋಟಲ್ ಬಿಲ್ ಪೇಬಲ್ಸ್ ಅಕೌಂಟ್. ಆನಂತರ 6ನೇದ್ದು ಕ್ಯಾಶ್ ಅಕೌಂಟ್. ಇಷ್ಟು ಅಕೌಂಟ್ ಅನ್ನು ಮೊದಲು ಹಾಕ್ಬೇಕು. ನೀವು ಏನೇನು ಹಾಕ್ಬೇಕು ನೋಡ್ರಿ? ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ನೆಕ್ಸ್ಟ್ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅದಕ್ಕೆ ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡಿಯಲಿಕ್ಕೆ. ಟೋಟಲ್ ಡೆಟರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, bills payable account, bills receivable account, then cash. Voice is not clear? Voice is not clear? Voice clear ಇದೆಯಾ ನಂದು? ವಾಯ್ಸ್ ಕ್ಲಿಯರ್ ಇದೆಯಾ ನಂದೀಶ? ಮತ್ತೆ ಯಾರು ಕ್ಲಿಯರ್ ಇಲ್ಲ ಅಂತಾರಲ್ಲ, ಅವ್ರ ನೆಟ್ವರ್ಕ್ ಇಶ್ಯೂ ಏನೋ. ಓಕೆ 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 ನೋಡಿ, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್, ಟೋಟಲ್ ಡೆಟರ್ಸ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್, ಇಷ್ಟು ಅಕೌಂಟ್ ಹಾಕಿದ ಮೇಲೆ ಆರದು ಇಲ್ಲ, ದೆನ್ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಇಷ್ಟು ಹಾಕದಾಗ ಒಂದು ಪ್ರಾಬ್ಲಮ್ ಓದಂಗೆ ಬರ್ತಿರ್ಲಿ, ಭಾಳ ದೊಡ್ಡದೇವು. ಇವು 6 ಅಕೌಂಟ್ ಹಾಕಿ ಆಮೇಲೆ ಟ್ರೇಡಿಂಗ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಹಾಕಿದಾಗ ಪ್ರಾಬ್ಲಮ್ ಹೋದ. ಈಗ ಈ 6 ಅಕೌಂಟ್ ಹಾಕಿ ಈ 3 ಅಕೌಂಟ್, ಒಟ್ಟು 9 ಅಕೌಂಟ್. ಆದರೆ ಪ್ರತಿ ಪ್ರಾಬ್ಲಮ್ನಲ್ಲಿ ಇವು 6 ಅಕೌಂಟ್ ಹಾಕೋದ್ರಂಗಿಲ್ಲ, ಆಯ್ತಾ? ಗಾಬರಿ ಆಗಬೇಕು, ನೀಡಬೇಕು. ಒಂದೊಂದು ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಸ್ಟೇಟ್ಮೆಂಟು, ಡೆಟರು, ಕ್ರೆಡಿಟರ್ಸ್ ಹಾಕೋದ್ರಿಂದ ಇನ್ನು 3 ಹಾಕೋದಿರೋದಿಲ್ಲ.
ಒಂದು ಪ್ರಾಬ್ಲಮ್ ನಲ್ಲಿ ಸ್ಟೇಟ್ಮೆಂಟ್ ಹಾಕೋದಿರಂಗಿಲ್ಲ, ಡೆಟರ್ ಕ್ರೆಡಿಟರ್ ಎರಡೇ ಇರ್ತದೆ. ಒಂದೊಂದು ಪ್ರಾಬ್ಲಮ್ ನಲ್ಲಿ ಡೆಟರ್ ಕ್ರೆಡಿಟರ್ ಬಿ ಆರ್ ಬಿ ಪಿ 4 ಹಾಕೋದಿರ್ತದೆ. ಒಂದೊಂದು ಪ್ರಾಬ್ಲಮ್ ನಲ್ಲಿ ಡೆಟರ್ ಕ್ರೆಡಿಟರ್ ಕ್ಯಾಶ್ 3 ಹಾಕೋದಿರ್ತೈತಿ. ಬಿ ಆರ್ ಬಿ ಪಿ ಇರೋದಿಲ್ಲ, ಸ್ಟೇಟ್ಮೆಂಟ್ ಇರೋದಿಲ್ಲ. ನಾ ಹೇಳೋದು ಒಟ್ಟು 6 ಅಕೌಂಟ್ ಹಾಕೋದಿರಂಗಿಲ್ಲ, ಅಷ್ಟು ದೊಡ್ಡ ಕೊಡಂಗಿಲ್ಲ, ಆಯ್ತಾ? ಇದರಲ್ಲಿ ಒಂದು 2-3 ಆಮೇಲೆ ಟ್ರೇಡಿಂಗ್ ಪೇನಲ್ ಕೊಂತಾನೆ. ಓಪನಿಂಗ್ ಸ್ಟೇಟ್ಮೆಂಟು ಡೆಟರ್ ಕ್ರೆಡಿಟರ್ ಕೇಳಿದ್ರೆ ಅವು 3 ಹಾಕಿ ಆಮೇಲೆ ಟ್ರೇಡಿಂಗ್ ಪೇನಲ್ ಕೊಂತಾನೆ. ಇಲ್ಲ ಡೆಟರ್ ಕ್ರೆಡಿಟರ್ ಬಿ ಆರ್ ಬಿ ಪಿ ಇವು 4 ಕೇಳಿ ಇವು 3 ಹಾಕು, 15 ಮಾರ್ಕ್ಸಿಗೆ ಇರುತ್ತೆ. ಆಯ್ತಾ? ಈಗ ನೋಡಿ ಈ ಅಕೌಂಟ್ ಎದರ ಸಲ್ಮಾನ್ ಹಾಕಬೇಕು, ಉದ್ದೇಶ ಏನು? ಇವು 6 ಅಕೌಂಟ್ ಮೊದಲು ಐತಲ್ಲ, ಮೇನ್ ಡಿಶ್ ಇದು ತಿಳ್ಕೊರಿ. ಮೇನ್ ಡಿಶ್ ಇದು ಯಾವುದು? ಟ್ರೇಡಿಂಗ್ ಪಿ ಅಂಡ್ ಎಲ್ ಲೈನ್ ಬ್ಯಾಲೆನ್ಸ್. ದಿಸ್ ಇಸ್ ಲೈಕ್ ಮೇನ್ ಡಿಶ್. ಹೌದಾ? ಈ ಮೇನ್ ಡಿಶ್ ರೆಡಿ ಮಾಡಲಿಕ್ಕೆ ಮೊದಲು ಪ್ರಿಪ್ರೇಷನ್ ಮಾಡ್ತಿರಲ್ಲ, ಪ್ರಿಪ್ರೇಷನ್ ಅದು ಪ್ರಿಪ್ರೇಷನ್ ಇದು. ಈ ಪ್ರಿಪ್ರೇಷನ್ ಮಾಡ್ಲಾರ್ದ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಿಪ್ರೇಷನ್ ಮಾಡ್ಲಾರ್ದ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಕಟ್ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಹಚ್ಬೇಕು, ಹಚ್ಬೇಕು. ಪ್ರಿಪ್ರೇಷನ್ ಆಯ್ತು, ಒಂದೇ ಆಗೋದಿಲ್ಲ, ರವಾ ಹೊರಿಬೇಕು. ಹೌದಲ್ಲ? ಮೇನ್ ಡಿಶ್ ಏನು? ಅದಕ್ಕಿಂತ ಮೊದಲ ಇಷ್ಟೆಲ್ಲ ಮಾಡ್ಕೊಂತೀರಿ ತಯಾರಿ. ಹೌದಲ್ಲ? ಹಂಗೆ ನಿಮ್ಮ ಮೇನ್ ಡಿಶ್ ಏನು? ಟ್ರೇಡಿಂಗ್ ಪಿ ಅಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್. ಇದನ್ನ ಮುಗಿಸ್ಲಿಕ್ಕೆ ಇದನ್ನು ಈ ಅಕೌಂಟ್ ಹಾಕ್ಲಿಕ್ಕೆ ಇವನಲ್ಲಿ ತಯಾರಿ ತಗೊಂಡು ಯಾಕೆ ಯಾವಾಗ ಹಾಕಬೇಕು? ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಯಾವಾಗ ಹಾಕಬೇಕು, ಇದನ್ನ ಹಾಕ್ಬೇಕು ಅನ್ನೋದು ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಯಾವಾಗ ಹಾಕ್ಬೇಕಂದ್ರೆ, ಎದಕ್ಕೆ ಹಾಕ್ಬೇಕಂದ್ರೆ ಟು ನೋ ದ ಓಪನಿಂಗ್ ಕ್ಯಾಪಿಟಲ್. ಟು ನೋ ದ ಓಪನಿಂಗ್ ಕ್ಯಾಪಿಟಲ್ ಬರ್ಕೊಂಡ್ರಿ. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದು ಅದ್ರ ಮುಂದೆ ಏನಂದ್ರಿ? ಟು ನೋ ದ ಓಪನಿಂಗ್ ಕ್ಯಾಪಿಟಲ್. ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿರಲಿಲ್ಲ ಅಂತಿದೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ, ಎಕ್ಸೆಪ್ಟ್ ಕ್ಯಾಪಿಟಲ್. ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಕೊಟ್ಟಿರಂಗಿಲ್ಲ, ಇನ್ನು ಉಳಿದೆಲ್ಲ ಕೊಟ್ಟಿರ್ತಾರ. ಅವಾಗ ನೀವೇನ್ ಮಾಡ್ಬೇಕು? ಓಪನಿಂಗ್ ಸ್ಟೇಟ್ಮೆಂಟ್ ಹಾಕ್ಬೇಕು. ಹಾಕಿ ಓಪನಿಂಗ್ ಲಯಬಿಲಿಟೀಸ್ ಯಾವ್ಯಾವ, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಯಾವ್ದಾವ್ ಹಾಕ್ಬೇಕು, ಅಸೆಟ್ಸ್ ಯಾವ್ದಾವ್ ಹಾಕ್ಬೇಕು, ಡಿಫರೆನ್ಸ್ ತೆಗಿಬೇಕು. ಡಿಫರೆನ್ಸ್ ಏನಾಯ್ತು? ಓಪನಿಂಗ್ ಕ್ಯಾಪಿಟಲ್. ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟ ಬಿಟ್ಟಿದ್ರ ಅಂತ ಹೇಳಿರಿ. ಪ್ರಾಬ್ಲಮ್ನಾಗ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟ ಬಿಟ್ಟಿದ್ರ ಅಂತ ಹೇಳಿರಿ. ಅವಾಗ ನೋ ನೀಡ್ ಆಫ್ ಪ್ರಿಪರೇಷನ್ ಆಫ್ ಓಪನಿಂಗ್ ಸ್ಟೇಟ್ಮೆಂಟ್. ಇಫ್ ಓಪನಿಂಗ್ ಕ್ಯಾಪಿಟಲ್ ಈಸ್ ಮಿಸ್ಸಿಂಗ್ ಇನ್ ದ ಪ್ರಾಬ್ಲಮ್, ಅರ್ಥಾತ್ ಯಾವ್ದು ಮಿಸ್ಸಿಂಗ್ ಐಟಮ್ ಇದೆ ಆ ಮಿಸ್ಸಿಂಗ್ ಐಟಮ್ ಅನ್ನ ಕಂಡುಹಿಡಿಯಲಿಕ್ಕೆ ಇದು. In order to find out the missing items, we need to prepare all these accounts. Missing item ಯಾವ್ದು ಮಿಸ್ಸಿಂಗ್ ಇರುತ್ತಲ್ಲ ಅದನ್ನ ಕಂಡುಹಿಡಿಯಲಿಕ್ಕೆ ಇದನ್ನ ಮಾಡ್ತೇವೆ. ಸೊ ಓಪನಿಂಗ್ ಸ್ಟೇಟ್ಮೆಂಟ್ ಅನ್ನ ಯಾವ ಮಿಸ್ಸಿಂಗ್ ಐಟಮ್ ಅನ್ನು ಕಂಡುಹಿಡಿಯಲಿಕ್ಕೆ ಮಾಡ್ತೇವೆ ನಾವು? ಓಪನಿಂಗ್ ಕ್ಯಾಪಿಟಲ್. If opening capital is missing, then at that point of time we prepare opening statement of affairs. Clear ಆತಾ? ಒಂದೇದು ಕ್ಲಿಯರ್ ಆತಾ? ಟೋಟಲ್ ಡೆಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ? ಡೆಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ ಅಂದ್ರೆ ನೋಡಿ, ಡೆಟರ್ಸ್ ಅಕೌಂಟ್ ಯಾವಾಗ ಹಾಕ್ತೀವಿ ನೋಡಿ. ಡೆಟರ್ಸ್ ಅಕೌಂಟ್ ಮುಂದೆ ಇದನ್ನ ಬರ್ಕೊಂಡ್ಬಿಡ್ರಿ. ಡೆಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ ಅಂದ್ರೆ ಟು ನೋ ಓಪನಿಂಗ್ ಡೆಟರ್, opening debtor or closing debtor or
ಕ್ರೆಡಿಟ್ ಸೇಲ್. ಮೂರಲ್ಲಿ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಇರುತ್ತೆ. ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ಲೋಸಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ರೆಡಿಟ್ ಸೇಲ್. ಕ್ರೆಡಿಟ್ ಅಥವಾ ಆರ್ they are received or they are received. Or they are received. ಅಲ್ಲ, cash received from debtor, not they are received. Cash received from debtor. ನೋಡ್ರಿ ಎಷ್ಟು ಐಟಮ್ ಅದಾವ ಇಲ್ಲಿ. ಒಂದನೇದ್ದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್, ಎರಡನೇದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್, ಮೂರನೇದ್ದು ಕ್ರೆಡಿಟ್ ಸೇಲ್, ನಾಲ್ಕನೇದ್ದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. 4 ಐಟಮ್ ಅದಾವ ಇಲ್ಲಿ, 4 ಐಟಮ್. ಈ 4 ಐಟಮ್ ನಲ್ಲಿ ಒಂದು ಐಟಮ್ ಮಿಸ್ಸಿಂಗ್ ಇರುತ್ತೆ. 4 ಐಟಮ್ ಮಿಸ್ಸಿಂಗ್ ಇರಂಗಿಲ್ಲ, ಒಂದು ಮಿಸ್ಸಿಂಗ್ ಇರುತ್ತೆ. ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ರೆಡಿಟ್ ಸೇಲ್ ಆರ್ ಕ್ಯಾಶ್. ಈ 4ರಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ. In order to find out the missing item out of these 4, you have to prepare debtors account. Debtors account ಮುಂದೆ ಇಷ್ಟು ಬರ್ಕೊಂಡ್ಬಿಡ್ರಿ, ಯಾಕೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಮುಂದೆ. ಇಷ್ಟು ಬರ್ಕೋರಿ. ಡೆಟರ್ಸ್ ಅಕೌಂಟ್ ಯಾಕೆ ಹಾಕ್ಬೇಕಪ್ಪ ಅಂದ್ರೆ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಕಂಡಿಡಿದಕ್ಕೆ ಅದನ್ನು ಕೊಟ್ಟಿರಲಿಲ್ಲ ಅಂದ್ರೆ, ಅಥವಾ ಅದನ್ನು ಕೊಟ್ಟಿದ್ರ ಅಂತ ಹೇಳಿರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರಂಗಿಲ್ಲ ಅದನ್ನು ಕಂಡಿಡಿರಿ. ಓಪನಿಂಗು ಕೊಟ್ಟಿದ್ರು ಕ್ಲೋಸಿಂಗ್ ಕೊಟ್ಟಿದ್ರು ಅಂತ ಹೇಳಿದ್ರು. ಒಮ್ಮೆ ಕ್ರೆಡಿಟ್ ಸೇಲ್ಸ್ ಕೊಟ್ಟಿರಂಗಿಲ್ಲ ಅದನ್ನ ಕಂಡಿದ್ದೀವಿ. 3 ಕೊಟ್ಟಿದ್ರು ಅಂತ ಹೇಳಿದ್ರು. ಕ್ಯಾಶ್ ರಿಸೀವ್ಡ್ ಒಂದು ಡೆಟರ್ಸ್ ಕೊಟ್ಟಿರಂಗಿಲ್ಲ ಅದನ್ನ ಕಂಡಿದ್ದೀವಿ. ಈ 4ರಲ್ಲಿ 3 ಬಂದಿರ್ತಾವು, 1 ಇರಂಗಿಲ್ಲ. ಈ 4ರಲ್ಲಿ 3 ಕೊಟ್ಟಿರ್ತಾರ, 1 ಕೊಟ್ಟಿರಂಗಿಲ್ಲ. ಆ ಯಾವ್ದು ಕೊಟ್ಟಿಲ್ಲಲ್ಲ ಅದನ್ನ ಕಂಡಿಡಿಲಿಕ್ಕೆ ನಾವೇನ್ ಮಾಡ್ತೀವಿ, ಡೆಟರ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟ್ ನಲ್ಲಿ ಮಿಸ್ಸಿಂಗ್ ಐಟಮ್ ಯಾವುದು? ಮಿಸ್ಸಿಂಗ್ ಐಟಮ್ ಯಾವುದು ಡೆಟರ್ಸ್ ಅಕೌಂಟ್ಗೆ? ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಸೇಲ್ ಆರ್ ಕ್ಯಾಶ್ ರಿಸೀವ್ಡ್. ಅಷ್ಟು ಅಲ್ಲ, 4ರಲ್ಲಿ ಯಾವ್ದಾದ್ರು ಒಂದು ಮಿಸ್ಸಿಂಗ್ ಇರುತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ಡೆಟರ್ಸ್ ಅಕೌಂಟ್. ಹಂಗೇನೆ ಕ್ರೆಡಿಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ ನೋಡ್ರಿ. ಕ್ರೆಡಿಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ ನೋಡ್ರಿ. ವೆರಿ ಸಿಂಪಲ್. ಕ್ರೆಡಿಟರ್ಸ್ ಅಕೌಂಟ್ ಯಾವಾಗ ಹಾಕ್ತೇವೆ? ವೆರಿ ಸಿಂಪಲ್. ಟು ನೋ ಓಪನಿಂಗ್ ಕ್ರೆಡಿಟರ್, to know opening creditor, or to know closing creditor, or to know credit purchases, okay? Or to know cash paid to creditor. Or debtors exactly opposite ಅಲ್ಲ. ಕ್ರೆಡಿಟರ್ಸ್ ಅಕೌಂಟ್ ಯಾಕೆ ಹಾಕ್ತೇವಪ್ಪ ನಾವು ಅಂದ್ರೆ, ಯಾಕೆ ಹಾಕ್ತೇವೆ ಅಂದ್ರೆ ನೋಡ್ರಿ, ಕ್ರೆಡಿಟರ್ಸ್ ಅಕೌಂಟ್ ಯಾಕೆ ಹಾಕ್ತೇವೆ? ಐದರ್ ಫಾರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್, ಆರ್ ಫಾರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್, ಆರ್ ಫಾರ್ ಕ್ರೆಡಿಟ್ ಪರ್ಚೇಸಸ್, ಆರ್ ಫಾರ್ ಕ್ಯಾಶ್ ಪೇಡ್ ಕ್ರೆಡಿಟ್. ಡೆಟರ್ಸ್ ಅದಕ್ಕಿತ್ತು ಫಾರ್ ಓಪನಿಂಗ್ ಡೆಟರ್, ಫಾರ್ ಕ್ಲೋಸಿಂಗ್ ಡೆಟರ್, ಫಾರ್ ಕ್ರೆಡಿಟ್ ಸೇಲ್, ಫಾರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. ಇಲ್ಲಿ ಕ್ರೆಡಿಟರ್ಸ್ ಫಾರ್ ಓಪನಿಂಗ್ ಕ್ರೆಡಿಟರ್, ಆರ್ ಫಾರ್ ಕ್ಲೋಸಿಂಗ್ ಕ್ರೆಡಿಟರ್, ಆರ್ ಫಾರ್ ಕ್ರೆಡಿಟ್ ಪರ್ಚೇಸ್, ಆರ್ ಫಾರ್ ಕ್ಯಾಶ್ ಪೇಡ್ ಟು ಕ್ರೆಡಿಟ್. ಈ 4ರಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ, ಅದನ್ನು ಕಂಡುಹಿಡಿಯಲಿಕ್ಕೆ ಕ್ರೆಡಿಟರ್ಸ್ ಅಕೌಂಟ್ ಹಾಕ್ತೇವೆ ನಾವು. ಆರ್ ಯು ಫಾಲೋಯಿಂಗ್? ಬಿ ಆರ್ ಅಕೌಂಟ್ ಬರ್ರಿ. ಬಿ ಆರ್ ಅಕೌಂಟ್ ಅನ್ನು ಯಾಕೆ ಹಾಕ್ತೇವೆ ನೋಡ್ರಿ. ಬಿ ಆರ್ ಅಕೌಂಟ್
BR account. To know opening BR, to know opening BR, or to know closing BR, or to know cash received against bill. ಲೆಟರ್ ನಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಲೆಟರ್ಸ್ ಅಂದಿದ್ವಿಲ್ಲ. ಲೆಟರ್ ನಲ್ಲಿ ಏನೇನೈತೆ ನೋಡ್ರಿ, ಟು ನೋ ಓಪನಿಂಗ್ ಲೆಟರ್ ಆರ್ ಕ್ಲೋಸಿಂಗ್ ಲೆಟರ್ ಆರ್ ಕ್ರೆಡಿಟ್ ಸೇಲ್ ಆರ್ ಕ್ಯಾಶ್ ರಿಸೀವ್ ಫ್ರಮ್ ಲೆಟರ್ಸ್. ಇಲ್ಲಿ BR ನಲ್ಲಿ ಮೂರು ಯಾವ್ಯಾವು, ಓಪನಿಂಗ್ BR ಆರ್ ಕ್ಲೋಸಿಂಗ್ BR ಆರ್ ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್. ಈ ಮೂರರಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ, ಅದನ್ನ ಕಂಡುಹಿಡಿಯಲಿಕ್ಕೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ bills payable as it is. To know opening bills payable BP, or to know closing BP, or to know cash paid against bill. ಆಗಲೇ ಕ್ಯಾಶ್ ರಿಸೀವ್ಡ್ against bill, cash paid against. ಮೂರಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ, ಅದಕ್ಕೆ ನಾವು ಕಂಡುಹಿಡಿತೇವೆ. ಒಟ್ಟು 5 ಅಕೌಂಟ್ ಉದ್ದೇಶ ಗೊತ್ತಾಗ್ತಿ. ಈಗ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಂದ ಹಿಡಿದು ಇಲ್ಲಿ ತನಕ ಗೊತ್ತಾಗ್ತದೆ. ನಾವು ಕ್ಯಾಶ್ ಅಕೌಂಟ್ ಯಾವಾಗ ಹಾಕ್ತೀವಿ ನಾವು? ಯೂಶುವಲಿ ಕ್ಯಾಶ್ ಅಕೌಂಟ್ ಅಲ್ಲ, ಯಾಕೆ ಅಂದ್ರೆ ಟು ನೋ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆರ್ ಟು ನೋ ಓಪನಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಯೂಶುವಲಿ opening balance of cash or closing balance of cash. Sometimes to know the cash received from debtor, or cash paid to creditor, or cash received against bill, or cash paid against bill, or cash received from debtor, cash paid to creditor. ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ ಇದ್ರೆ ಕ್ಯಾಶ್ ಅಕೌಂಟ್ ಹಾಕ್ತೇವೆ. ಆದರೆ ಮೇನ್ಲಿ ಕ್ಯಾಶ್ ಅಕೌಂಟ್ ಹಾಕೋದು ನಮ್ಮ ಪ್ರಾಬ್ಲಮ್ ನಲ್ಲಿ ಟು ನೋ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಿಗಿದ್ರೆ ಅದನ್ನು ಕಂಡುಹಿಡಿದಕ್ಕೆ ನಾವು ಏನ್ ಮಾಡ್ತೇವೆ, ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಬಗ್ಗೆ ಭಾಳ ತನಿಖೆ ಹಾಕೋಬೇಡಿ. ಫಸ್ಟ್ 5 ಅಕೌಂಟ್ಸ್ ಏನಾದ್ರು ಅದ್ರ ಬಗ್ಗೆ ನಾವು ಅರ್ಥ ಆಯ್ತಾ? ಏನ್ ಮಾಡ್ಬೇಕು ಹಂಗಂದ್ರೆ, ನೀವು ಒಂದು ಪ್ರಾಬ್ಲಮ್ ಕೊಟ್ಟ ತಕ್ಷಣ ನೀವು ಯಾವ್ಯಾವ ಅಕೌಂಟ್ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಸ್ಟೇಟ್ಮೆಂಟ್ ಹಾಕಬೇಕು, ಲೆಟರ್ ಹಾಕಬೇಕು, ಕ್ರೆಡಿಟರ್ ಹಾಕಬೇಕು, BR ಹಾಕಬೇಕು, BP ಹಾಕಬೇಕು, ಕ್ಯಾಶ್ ಹಾಕಬೇಕು. ಈ 6 ಅಕೌಂಟ್ ನಲ್ಲಿ ಯಾವ ಅಕೌಂಟ್ ಹಾಕ್ಬೇಕು, ನಾನು ಯಾವ ಐಟಮ್ ಕೊಟ್ಟಿಲ್ಲ, ಯಾವ ಮಿಸ್ಸಿಂಗ್ ಅದಾವು. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಾರ, ಪ್ರಾಬ್ಲಮ್ ಅಲ್ಲಿ ನೋಡ್ಬೇಕು. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದ್ರೆ ಮುಗೀತು, ಡೋಂಟ್ ವರಿ, ಸ್ಟೇಟ್ಮೆಂಟ್ ಹಾಕೋಂಗಿಲ್ಲ. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಹುಡುಕ್ಬೇಕು. ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಹಾಕ್ಬೇಕು, ಡಿಸಿಷನ್ ತಗೋಬೇಕು. ಆ ನಂತರ ಓಪನಿಂಗ್ BR ಕೊಟ್ಟಾರ, ಓಪನಿಂಗ್ ಲೆಟರ್ಸ್ ಕೊಟ್ಟಾರ, ಕ್ಲೋಸಿಂಗ್ ಲೆಟರ್ಸ್ ಕೊಟ್ಟಾರ, ಕ್ರೆಡಿಟ್ ಸೇಲ್ಸ್ ಕೊಟ್ಟಾರ, ಕೊಟ್ಟಿಲ್ಲ, ಹಂಗಂದ್ರೆ ಲೆಟರ್ಸ್ ಅಕೌಂಟ್ ಹಾಕ್ಬೇಕು. ಓಪನಿಂಗ್ ಲೆಟರ್ ಕೊಟ್ಟಾರ, ಕ್ಲೋಸಿಂಗ್ ಲೆಟರ್ ಕೊಟ್ಟಾರ, ಕ್ರೆಡಿಟ್ ಸೇಲ್ಸ್ ಕೊಟ್ಟಾರ, ಆಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಲೆಟರ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅವಾಗೂ ಲೆಟರ್ ಹಾಕ್ಬೇಕು. ಕ್ಯಾಶ್ ರಿಸೀವ್ಡ್ ಫ್ರಾಮ್ ಲೆಟರ್ಸ್ ಕೊಟ್ಟಾರ, ಕ್ರೆಡಿಟ್ ಸೇಲ್ಸ್ ಕೊಟ್ಟಾರ, ಓಪನಿಂಗ್ ಲೆಟರ್ ಕೊಟ್ಟಾರ, ಕ್ಲೋಸಿಂಗ್ ಲೆಟರ್ ಕೊಟ್ಟಿಲ್ಲ ಅಂದ್ರೆ ಲೆಟರ್ ಅಕೌಂಟ್ ಹಾಕ್ಬೇಕು. ಕ್ಲೋಸಿಂಗ್ ಲೆಟರ್ ಕೊಟ್ಟಾರ, ಕ್ರೆಡಿಟ್ ಸೇಲ್ಸ್ ಕೊಟ್ಟಾರ, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಲೆಟರ್ಸ್ ಕೊಟ್ಟಾರ, ಓಪನಿಂಗ್ ಲೆಟರ್ ಕೊಟ್ಟಿಲ್ಲ, ಅವಾಗ ಲೆಟರ್ ಅಕೌಂಟ್ ಹಾಕ್ಬೇಕು. 4 ಐಟಮ್ ನಲ್ಲಿ ಯಾವ್ದು ಕೊಟ್ಟಾರ ನೋಡ್ಬೇಕು. 4 ಕೊಟ್ಟಿದ್ರೆ ಲೆಟರ್ ಅಕೌಂಟ್ ಹಾಕೋ ಅವಶ್ಯಕತೆ ಇಲ್ಲ.
ನಾಲ್ಕು ಯಾವುದು ಯಾವ್ದು ನಾಲ್ಕು? ಓಪನಿಂಗ್ ಡೆಟರ್, ಕ್ಲೋಸಿಂಗ್ ಡೆಟರ್, ಕ್ರೆಡಿಟ್ ಸೇಲ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್. ನಾಲ್ಕು ಕೊಟ್ಟು ಬಿಟ್ಟಿದ್ರು ಪ್ರಾಬ್ಲಮ್ ನಲ್ಲಿ ಅಂದ್ರೆ ಅವಾಗ ನೀವು ಕನ್ಫ್ಯೂಷನ್ ಬಂದ್ಬಿಡ್ರಿ, ಡೆಟರ್ಸ್ ಅಕೌಂಟ್ ಹಾಕೋ ಅವಶ್ಯಕತೆ ಇಲ್ಲ. ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿರ್ಲಿಲ್ಲ ಅಂದ್ರೆ ಅವಾಗ ನೀವು ಡಿಸಿಷನ್ ಬರ್ಬೇಕು, ಡೆಟರ್ಸ್ ಅಕೌಂಟ್ ಹಾಕಬೇಕು. ಕ್ರೆಡಿಟರ್ಸ್ ಅಕೌಂಟ್ ಯಾವಾಗ ಹಾಕಬೇಕು? ಹಂಗೆ ಓಪನಿಂಗ್ ಕ್ರೆಡಿಟರ್, ಕ್ಲೋಸಿಂಗ್ ಕ್ರೆಡಿಟರ್, ಕ್ರೆಡಿಟ್ ಪರ್ಚೇಸ್, ದೆನ್ ಕ್ಯಾಶ್ ಪೇ ಟು ಕ್ರೆಡಿಟರ್. ಈ ನಾಲ್ಕು ಐಟಮ್ ನಲ್ಲಿ ಯಾವ್ದಾದ್ರು ಕೊಟ್ಟಿಲ್ಲ ಅಂದ್ರೆ ಕ್ರೆಡಿಟರ್ ಅಕೌಂಟ್ ಹಾಕಬೇಕು. ಬಿ ಆರ್ ಅಕೌಂಟ್ ಯಾವಾಗ ಹಾಕಬೇಕು? ಯಾವಾಗ ಹಾಕ್ಬೇಕು? ಓಪನಿಂಗ್ ಬಿ ಆರ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಬಿ ಆರ್ ಕೊಟ್ಟಿಲ್ಲ, ಅಥವಾ ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್, ಮೂರರಲ್ಲಿ ಯಾವ್ದಾದ್ರು ಒಂದು ಐಟಮ್ ಕೊಟ್ಟಿರ್ಲಿಲ್ಲ ಅಂದ್ರೆ ಬಿ ಆರ್ ಅಕೌಂಟ್ ಹಾಕಬೇಕು. ಬಿ ಪಿ ಅಕೌಂಟ್ ಯಾವಾಗ ಹಾಕಬೇಕು? ಓಪನಿಂಗ್ ಬಿ ಪಿ ಕೊಟ್ಟಿಲ್ಲ, ಅಥವಾ ಕ್ಲೋಸಿಂಗ್ ಬಿ ಪಿ ಕೊಟ್ಟಿಲ್ಲ, ಕ್ಯಾಶ್ ಪೇಡ್ ಅಗೇನ್ಸ್ಟ್ ಬಿಲ್ಸ್ ಕೊಟ್ಟಿಲ್ಲ, ಮೂರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿಲ್ಲ ಅಂದ್ರೆ ಬಿ ಪಿ ಅಕೌಂಟ್ ಹಾಕಬೇಕು. ಮೂರು ಕೊಟ್ಟಿದ್ರೆ ಬಿ ಪಿ ಅಕೌಂಟ್ ಹಾಕಬೇಕು. ಕ್ಯಾಶ್ ಅಕೌಂಟ್ ಅಷ್ಟೇ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿರಂಗಿಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಓಪನಿಂಗ್ ಕೊಟ್ಟಿರಂಗಿಲ್ಲ, ಅವಾಗ ಕ್ಯಾಶ್ ಅಕೌಂಟ್ ಹಾಕಬೇಕು. ಎರಡು ಕೊಟ್ಟು ಬಿಟ್ಟಿದ್ರೆ ಕ್ಯಾಶ್ ಅಕೌಂಟ್ ಹಾಕಬೇಕು. ಹಿಂಗೆ ನೀವು ಡಿಸಿಷನ್ ತಗೋಬೇಕು. ಮೊದಲು ಒಂದು ಪ್ರಾಬ್ಲಮ್ ಓದಿದ ತಕ್ಷಣ ನಾವು ಯಾವ್ಯಾವ ಈ 6 ಅಕೌಂಟ್ ಅದಾವಲ್ಲ, ಸ್ಟೇಟ್ಮೆಂಟ್, ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್, ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಬಲ್, ಕ್ಯಾಶ್ ಅಕೌಂಟ್, ಈ 6 ಅಕೌಂಟ್ ನಲ್ಲಿ ಯಾವ ಅಕೌಂಟ್ ಹಾಕ್ಬೇಕು ನಾವು ಅನ್ನೋದನ್ನ ಡಿಸಿಷನ್ ತಗೊಳ್ಳೋದು ನಿಮ್ಗೆ ಜ್ಞಾನತನ. ಅದನ್ನ ನೀವು ಪ್ರಾಬ್ಲಮ್ ಓದಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಓದಿದ ಮೇಲೆ ಅರ್ಥ ಆಗುತ್ತೆ. ಈಗ ನಾ ಎಷ್ಟು ಹೇಳ್ತೀನಿ ಅಷ್ಟು ತಿಳಿತಾ ಕೇಳ್ತಾ ಹೋಗ್ರಿ, ತದನಂತರ ತಾನೇ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳ್ರಿ. ಅರ್ಥ ಆಯ್ತಾ? ರೈಟ್. ಇವೆಲ್ಲ ಅಕೌಂಟ್ ಹಾಕಿದ ಮೇಲೆ ನೀವೇನ್ ಮಾಡಬೇಕು? ಆಲ್ ಮಿಸ್ಸಿಂಗ್ ಐಟಮ್ ಏನಾಕಾವ ಗೊತ್ತಾಕಾವ ನಿಮ್ಗೆ ಈ ಅಕೌಂಟ್ ಹಾಕೋದ್ರಿಂದ. ಯಾವ ಕೊಟ್ಟಿರೋದಿಲ್ವೋ ಆ ಇನ್ಫಾರ್ಮೇಶನ್ ಈ ಅಕೌಂಟ್ ಹಾಕೋದ್ರಿಂದ ನಿಮ್ಗೆ ಗುರ್ತಾಕತ್ತೆ. ಮಿಸ್ಸಿಂಗ್ ಐಟಮ್ ಗೊತ್ತಾದ್ಮೇಲೆ ಅವಾಗ ಏನಾಗತ್ತೆ? ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾದಂಗೆ ಆಗತ್ತೆ ನಿಮಗೆ. ಇನ್ಕಂಪ್ಲೀಟ್ ಆಗೋದಿಲ್ಲ, ಇನ್ಫಾರ್ಮೇಶನ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ವಿತ್ ದ್ಯಾಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವೇನ್ ಮಾಡ್ಬೇಕು? ಟ್ರೇಡಿಂಗ್ ಅಕೌಂಟ್ ಹಾಕಬೇಕು, P&L ಅಕೌಂಟ್ ಹಾಕಬೇಕು. ಅದನ್ನಂತೂ ಹಾಕೋದು ನಿಮ್ಗೆ ಗೊತ್ತಿದೆ, ಟ್ರೇಡಿಂಗ್ ಅಕೌಂಟ್. ಅದಕ್ಕಿಂತ ಮೊದಲು ಈ ಅಕೌಂಟ್ ಹಾಕುವಾಗ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ. ಇವು ಅಕೌಂಟ್ ಹಾಕೋದು ಕಲ್ತ್ಬಿಟ್ರೆ ನೀವು ಟ್ರೇಡಿಂಗ್ ಅಕೌಂಟ್ P&L ನೀವೇ ಹಾಕ್ತೀರಾ. ಯಾಕಂದ್ರೆ ಆಲ್ರೆಡಿ ಕಲ್ತಿದ್ದೀರಿ ಅದು. ನೀವು ಅದಕ್ಕಿಂತ ಮೊದಲು ಏನು ಹಾಕುವುದಲ್ಲ ಅವನ್ನ ನೀವು ಕಲಿಬೇಕು. ಅರ್ಥ ಆಯ್ತಾ? ಹಲೋ, ಇದಕ್ಕೆ ಸಂಬಂಧಪಟ್ಟಿದ ಥಿಯರಿಯನ್ನ ನಾನು ವಾಟ್ಸಪ್ಪಿಗೆ ಕಳಿಸ್ತೇನೆ. ನೀವು ನಿಮ್ಮ ನೋಟ್ಬುಕ್ನಲ್ಲಿ ಅದರ ಥಿಯರಿಯನ್ನೆಲ್ಲ ಬರಿಬೇಕು. ಸಿಂಗಲ್ ಎಂಟ್ರಿ ಅಂದ್ರೆ ಏನು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಏನು, ಹೌದಾ? ಆನಂತರ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಅದರ ಡಿಫ್ರೆನ್ಸ್ ಏನು, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ಗೂ ಬ್ಯಾಲೆನ್ಸ್ ಶೀಟ್ಗೂ ಏನು ವ್ಯತ್ಯಾಸ, ಅವರ ಡಿಫ್ರೆನ್ಸನ್ನು ಕಳಿಸಿರ್ತೇನೆ. ನೀವು ಅದೇನು ಮಾಡಬೇಕು? ನಿಮ್ಮ ನೋಟ್ಬುಕ್ನಲ್ಲಿ ಬರ್ತೀವಿ. ಇವತ್ತು ಹೋಮ್ವರ್ಕ್ ಅದೇ ಕೊಡ್ತೇನೆ, ನಾವು ಥಿಯರಿ ಬರೀಬೇಕು ನಾವು. ನಾಳೆ ಇದ್ರ ಮೇಲೆ ನಾನು ಒಂದು ಸಣ್ಣ ಪ್ರಾಬ್ಲಮನ್ನು ಮಾಡ್ತೇನೆ, ಬಿಡಿಸ್ತೇನೆ. ಒಂದು ಸಣ್ಣ ಪ್ರಾಬ್ಲಮ್, ಬರೀ ಡೆಟರ್ ಅಕೌಂಟ್ ಅಥವಾ ಸ್ಟೇಟ್ಮೆಂಟ್ ಹಾಕೋದು, ಬರೀ ಸ್ಟೇಟ್ಮೆಂಟ್ ಹಾಕೋದು, ಬರೀ ಡೆಟರ್ ಅಕೌಂಟ್, ಬರೀ ಕ್ರೆಡಿಟರ್ ಅಕೌಂಟ್. ಹೌದಾ? ಸಣ್ಣ ಪ್ರಾಬ್ಲಮ್ ಬಿಡಿ, ಆಮೇಲೆ ದೊಡ್ಡ ಪ್ರಾಬ್ಲಮ್. ಇವತ್ತು ನಾನು ಏನು ಥಿಯರಿ ಕಳಿಸ್ತೇನೋ ಅದನ್ನೆಲ್ಲವನ್ನು ನೀವೇನು ಮಾಡಿ ನೋಟ್ಬುಕ್ನಲ್ಲಿ ಬರುತ್ತೆ. ಆಯ್ತಾ? ಆಗ್ಬೋದಾ? ಟುಮಾರೋ ವಿ ಶಾಲ್ ಮೀಟ್. ಯಾ, ಥ್ಯಾಂಕ್ ಯು, ಗುಡ್ ನೈಟ್.